ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಆಲ್ರೆಡಿ ನಿಮಗೆ ಬ್ಲಾಗ್ ಗೊತ್ತಾಗಿದೆ ತಮ್ಲೈನಲ್ಲಿ ಏನು ಅಂತ. ಹೂ ನೋಸ್ ಮಿ ಬೆಟರ್. ನನ್ನ ಮಗ ನನ್ನ ಬಗ್ಗೆ ತುಂಬ ತಿಳ್ಕೊಂಡಿದ್ದಾನೆ, ಅಥವಾ ನನ್ನ ಮಗಳು ನನ್ನ ಬಗ್ಗೆ ತುಂಬ ತಿಳ್ಕೊಂಡಿದ್ದಾಳ. ನೋಡೋಣ. ಜಾಸ್ತಿ ನನ್ನ ಜೊತೆ ಸ್ಪೆಂಡ್ ಮಾಡೋ ಟೈಮ್ನ ನಮ್ಮ ಸದ್ವಿಕಾ. ಮಲ್ಕೊಳ್ಳೋದಾಗಿರ್ಬೋದು, ಹೊರಗಡೆ ಹೋದಾಗ ನನ್ನ ಜೊತೆ ಇರೋದಾಗಿರ್ಬೋದು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನನ್ನ ಜೊತೆ ಸದ್ವಿ. ಸೊ ಇಮಾನಿ ಸ್ವಲ್ಪ ದೊಡ್ಡೋಳಾಗಿರೋದ್ರಿಂದ ಅವಳೇ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾಳೆ. ಸೊ ಇವಾಗ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸದ್ವಿಕನ ಇಮಾನಿನ ಅಂತ ಚೆಕ್ ಮಾಡೋಣ. ಒಂದಷ್ಟು ಕ್ವಶನ್ಸ್ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಟಫ್ ಆಗಿರೋ ಕ್ವಶನ್ಸ್ ಏನಿಲ್ಲ. ಹೂ ನೋಸ್ ಮಿ ಬೆಟರ್ ಅಂತ ಇವತ್ತು ವಿಡಿಯೋ ಮಾಡ್ತಿರೋದು. ಯಾರು ನನ್ನ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ. ನಾನೇನು ಟಫ್ ಆಗಿರೋ ಕ್ವಶನ್ಸ್ ಯಾವುದು ಕೇಳ್ತಾ ಇಲ್ಲ, ಈಸಿ ಆಗಿರೋ ಕ್ವಶನ್ಸ್ನೇ ಕೇಳ್ತಾ ಇದ್ದೀನಿ. ಅದರಲ್ಲಿ ಯಾರು ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ನಾನು ಆಲ್ಮೋಸ್ಟ್ ಒಂದು 20 ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಯಾರು ಜಾಸ್ತಿ ಕ್ವಶನ್ಗೆ ಆನ್ಸರ್ ಮಾಡ್ತಾರೋ ಅವ್ರಿಗೆ ಅವ್ರು ಕೇಳಿದ್ ಕೊಡಿಸ್ತೀನಿ. ಅವ್ರು ಏನ್ ಕೇಳ್ತಾರೋ ಅದನ್ನ ಕೊಡಿಸ್ತೀನಿ. ರೆಡಿನಾ ಸದ್ವಿಕ್? ರೆಡಿನಾ ಇಮಾನಿ? ಸೀರಿಯಸ್ ಆಗಿ ಅವ್ನು ಏನ್ ಅನ್ಕೊಂಡಿದ್ದಾನೆ, ಕ್ಯಾಮ್ರಾ ಮುಂದೆ ಮಾತ್ರ ಹೇಳ್ತಿದ್ದಾರೆ ಅನ್ಕೊಂಡು ನಾನು ಸೀರಿಯಸ್ ಆಗಿ ಕೊಡಿಸ್ತೀನಿ. ಬಟ್ ಕರೆಕ್ಟ್ ಆಗಿರ್ಬೇಕು. ಆಮೇಲಿಂದ ಯಾರು ಜಾಸ್ತಿ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾರೆ. ಸೊ ರೆಡಿನಾ ಇಬ್ರು? ಸೊ ದ ಗೇಮ್ಸ್ ಬಿಗಿನ್ಸ್. ಫಸ್ಟ್ ಕ್ವಶನ್, ಹೂ ನೋಸ್ ಮಿ ಬೆಟರ್. ಯಾರು ಫಸ್ಟ್ ಕೈನ ಲಿಫ್ಟ್ ಮಾಡ್ತಾರೋ ಅವ್ರು ಆನ್ಸರ್ ಹೇಳ್ಬೇಕು. ಮೈ ಫೇವ್ರೆಟ್ ಕಲರ್ ಸದ್ವಿಕ್? ರೆಡ್. ಓಕೆ, ನೆಕ್ಸ್ಟ್ ಒನ್ ಮೋರ್. ಅವು ಒಂದು ಚಾನ್ಸ್ ಅವರು ಮುಗಿದೀವಿ, ನಾನೇನು ಕೇಳಬೇಕು? ಓಕೆ, ನೆಕ್ಸ್ಟ್ ಬ್ಲೂ. ಎರಡು ಕರೆಕ್ಟು. ಆದರೆ ಫಸ್ಟ್ ಹೇಳಿದ್ರೆ ಸದ್ವಿಕ್ ಆ್ಯಕ್ಚುಲಿ ರೆಡ್ಡು ಇಷ್ಟ, ಬ್ಲೂನು ಇಷ್ಟ. ಫಸ್ಟ್ ಸದ್ವಿಕ್ ಹೇಳಿದ್ರಿಂದ ಫಸ್ಟ್ ಪಾಯಿಂಟ್ ಸದ್ವಿಕ್ಗೆ. ಮಾರ್ಕ್ಸು ಅಷ್ಟೇ, ಯಾರು ಎಷ್ಟು ಗೆದ್ದಿದ್ದಾರೆ ಅಂತ ನಮಗೆ ಕನ್ಫ್ಯೂಷನ್ ಆಗಬಾರ್ದಲ್ಲ. ಸೊ ಇಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸದ್ವಿಕ ಫಸ್ಟ್, ಇಮಾನಿ 0. ನೆಕ್ಸ್ಟ್ ಕ್ವಶನ್, ಮೈ ಯೂಟ್ಯೂಬ್ ಚಾನಲ್ ನೇಮ್ ಸದ್ವಿಕ? ಕವಿರಾಜ್ ಆಚಾರ್ ವ್ಲಾಗ್ಸ್. ನೀಟಾಗಿ ಹೇಳು, ಅಲ್ಲಿ ಕ್ಯಾಮ್ರಾ ಹೇಳು. ಕವಿರಾಜ್ ಆಚಾರ್ ವ್ಲಾಗ್ಸ್. ಎಸ್, ಕರೆಕ್ಟ್. ಸದ್ವಿಕಂಗೆ 2, ಇಮಾನಿ 0. ಈಗ ನನ್ನ ಈಗ ಫಸ್ಟ್ ಹೇಳ್ಬಿಡ್ತೀನಿ ಕ್ವಶನ್ನ. ನೆಕ್ಸ್ಟ್ ಕ್ವೆಶನ್, ಮೈ ಫೋನ್ ನಂಬರ್ ಸದ್ವಿಕ್. ಬಟ್ ಫುಲ್ಲು ನನಗೆ ಹೇಳ್ತಾನೆ ಅವನು ಕಿವಿನಲ್ಲಿ. ಓಕೆನಾ? ಫುಲ್ ಹೇಳ್ಬೇಕು. ನಂಗೆ ಗೈಸ್, ರಾಂಗ್ ಸರ್, ರಾಂಗ್. 5 ನಂಬರ್ಸ್ ಕರೆಕ್ಟ್ ಆಗಿ ಹೇಳ್ದ. ನಾನಿಲ್ಲ. ಇಮಾನಿ ಕರೆಕ್ಟ್ ಆಗಿ ಹೇಳಿದ. ನಂಬರ್ನ ನಾನು ಹೇಳ್ಬಾರ್ದು ಅಂತ ಹೇಳಿ ನಾನು ಕಿವಿನಲ್ಲಿ ಹೇಳ್ಸ್ಕೊಂಡಿದ್ದೀನಿ. ಸದ್ವಿಕ್ಗೆ 2, ಇಮಾನಿಗೆ 1. ಸದ್ವಿಕ್, ಇಟ್ಸ್ ಓಕೆ, ಯು ಕ್ಯಾನ್. ಓಕೆ, ನೆಕ್ಸ್ಟು ನಾನು ಇವಾಗ ಈಗ ಕ್ವಶನ್, ನನ್ನ ಕ್ಲೋಸ್ ಫ್ರೆಂಡ್ಸು ಇರಿ ಯಾರು ಅಂತ ಹೇಳ್ತೀನಿ. ನನ್ನ ಕಾಲೇಜ್ ಫ್ರೆಂಡ್ಸ್ ಯಾರು ಅಂತ. ಇಲ್ಲಿರೋ ನೈಬರ್ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಫ್ರೆಂಡ್ಸ್. ಮಹೇಶ್ವರಿ. ಆಮೇಲೆ ಟಿಕ್ 1 2 ಎನಫ್. ಮಹೇಶ್ವರಿ ಆಯ್ತು. ದೀಕ್ಷಾ ಅನ್ನೋರೇ ಇಲ್ಲ. ಇಲ್ವಾ? ದಾಕ್ಷಿಣಿ. ಅವರೆಲ್ಲ ಸ್ಕೂಲು, ಕಾಲೇಜ್ ಫ್ರೆಂಡ್ಸ್ ಹೇಳು. ಅವೆಲ್ಲ ನಂಗೆ ಏನು ಹೇಳ್ಕೊಟ್ಟಿಲ್ಲ, ನಮ್ಗೆ ಗೊತ್ತಿರೋದು ಮಹೇಶ್ವರಿ ಗೊತ್ತಿ. ಮನೆಗೆ ಓಕೆ, 1 ಪಾಯಿಂಟ್ಸ್ ಗೋಸ್ ಟು ಇಮಾನಿ. 2 ಈಕ್ವಲ್, ಬೋತ್ ಆರ್ ಈಕ್ವಲ್. ನೆಕ್ಸ್ಟ್, ಮೈ ನಿಕ್ ನೇಮ್ ಪಪ್ಪ ಕರೆಯೋದು ಸದ್ವಿಕ್. ಕವಿ. ಇನ್ನೊಂದು ಹೆಸರು ಕರೀತದೆ ಪಪ್ಪ. ಸದ್ವಿಕ್ ರಾಂಗ್. ಇಮಾನಿ ಇವನು ಯೋಚನೆ ಮಾಡಿ, ಟೈಮ್ ಕೊಡ್ತೀನಿ, 2 ಮಿನಿಟ್ಸ್. ಪಪ್ಪ ಯಾವಾಗಲೂ ಕರೀತಾ ಇರುತ್ತೆ. ಹೇಳೋ. ಹೇಳುತ್ತಲ್ಲ. ಅಲ್ಲ, ಗೊತ್ತಿಲ್ವಾ? ಏನ್ ಸಮಾಚಾರ? ಏನ್ ಸಮಾಚಾರ ಅಂತಾನೆ. ಅಲ್ಲ, ನಿಕ್ ನೇಮ್ ಇಂದ ಕರಿತಾ ಇರುತ್ತೆ ಯಾವಾಗ್ಲೂ ಪಪ್ಪ ನನ್ನ. ಏನು ಜಾಸ್ತಿ ಲವ್ ಬಂದ್ಬಿಟ್ಟ ಕರಿತಾ ಇರುತ್ತೆ. ಬ್ಯಾಡ್ ವರ್ಡ್ಸ್ ಎಲ್ಲ ಅದು. ಗೊತ್ತಿಲ್ಲ. ನಾನು ಕವಿನ ಆಕ್ಚುಲಿ ಕವಿ ಅಂತ ಕರೀತಾರೆ.
ಅದಕ್ಕಿಂತ ಮುಂಚೆ ಜಾಸ್ತಿ ಕರಿತಾ ಇದ್ರು ಸುಬ್ಬಿ ಅಂತ ಕರಿತಾ ಇದ್ರು, ಮರ್ತೋಗಿರ್ಬೇಕು ಇಮಾನಿ. ನಾನು ಇನ್ನೂ ಹುಟ್ಟೇ ಇವಾಗ್ಲೂ ಕರೀತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಇಬ್ರಿಗೂ 0-0. ಕವಿ ಹೇಳಿದ್ಯಾ, ಹಾಫ್ ಪಾಯಿಂಟ್ ಅಷ್ಟೇ. ಓಕೆ ಓಕೆ ಓಕೆ, ನೆಕ್ಸ್ಟ್ ಕ್ವೆಶನ್. ಸ್ಟಾರ್ಟ್ ಮಾಡೋಣ. ಹೌದು ಇಮಾನಿ, ಲೆಟ್ಸ್ ಸ್ಟಾರ್ಟ್. ನಾನು ಸ್ಟಡೀಸ್, ನಾನು ಏನು ಓದಿದ್ದೀನಿ ಫಸ್ಟ್? ಇಮಾನಿ M.Com. ಏನು? ಇದೇನೋ ಹೇಳಿ ಪರವಾಗಿಲ್ಲ. ಹೇಳ್ತಾನೆ ಫ್ರೆಂಡ್ಸ್, ಹೇಳ್ತಾನೆ, ವೈಟ್ ಮಾಡಿ. ಮ್ಯಾನೇಜರ್. ಎಸ್, ಸಾದ್ವಿಕ್ ಇಸ್ ರೈಟ್. ಆಕ್ಚುಲಿ ಇಮಾನಿ ರೈಟ್. 3 ಪಾಯಿಂಟ್. M.Com ನಾನು ಡೈರಿ ಬರ್ದೈತೆ, ಅದೇ ಫಿಲ್ ಮಾಡಕ್ ಕೊಟ್ಟಿರ್ತಾರಲ್ಲ, ಅಲ್ಲಿ M.Com ಅಂತ ಬಂದಿದೆ. ಓಕೆ, ಇಮಾನಿ ಫಸ್ಟ್ ಸ್ಟಾರ್ಟಿಂಗ್ ಸ್ಲೋ ಆದ್ರೂ ಈಗ ಪಿಕಪ್ ಆಗಿದ್ದಾಳೆ. ಓಕೆ, 3 ಪಾಯಿಂಟ್ಸ್. ಎಸ್, 2 ಪಾಯಿಂಟ್ಸ್ ಓನ್ಲಿ, ನನಗೆ 3 ಪಾಯಿಂಟ್ಸ್. 2 ಪಾಯಿಂಟ್ಸ್, only 2 points. Okay, next question. My birthday date. ನಂಗೆ ಗೊತ್ತಿಲ್ಲ. Okay. ಆಗಸ್ಟ್ 3. No. ಮತ್ತೆ ಹತ್ರದಲ್ಲಿದ್ಯಾ? ಆಗಸ್ಟ್ 2. ಹತ್ರದಲ್ಲಿದ್ಯಾ? ಆಗಸ್ಟ್ 1. ಆಗಸ್ಟ್ 4. ಎಸ್, ಯಾಕಂದ್ರೆ ಸದ್ವಿಕ ಹೇಳಿದಾನೆ, ಅಂದ್ರೆ ಇಬ್ರು ರಾಂಗ್ ಹೇಳಿದ್ದಾರೆ. ಆಗಸ್ಟ್ 4th. ನಿನ್ ಗೊತ್ತಿಲ್ಲ ಅಂತ ಯಾಕೆ ಹೇಳಿದೆ? ನಾನು ಆಗಸ್ಟ್ ಅಂತ ಹೇಳಿದ್ಮೇಲೆ ಯಾಕೆ ಹೇಳ್ತಾ ಇದೀಯಾ? ನಂಗೂ ಫಸ್ಟ್ 1 ನಂಗೆ. ನೋ, ಆಗಸ್ಟ್ 3 ಅಲ್ಲ. ಅಟ್ಲೀಸ್ಟ್ ಹಿಂದೆ ಬಂದಿದ್ರೆ 4 ಅಂತ ಹೇಳ್ಬೇಕಾಗಿತ್ತು. 3, 2, 1. ನಂತಕ್ಕಿಂತ ಹೇಳೋಣ. ನೋ 0-0. 1. ಸುಮ್ಮನೆ ಸದ್ವಿಕ್ ಆಗಸ್ಟ್ ಅಂತ ಗೆಸ್ ಮಾಡಿದಾನೆ. ಇಟ್ಸ್ ಓಕೆ, ಅದಕ್ಕೋಸ್ಕರ ಸದ್ವಿಕ್ಗೆ 1 ಕೊಡ್ತಿದ್ದೀನಿ, ಈ ಮನೆಗೆ 0. ಇವಾಗ ಇನ್ನೊಂದು ಕ್ವಶನ್. ಇವಾಗ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಇಬ್ರು ಯಾರು ಫಸ್ಟ್ ಹತ್ತಿದ್ದಾರೆ ಅಂತ. ಬಿಹೈಂಡ್ ದಿ ಕ್ಯಾಮ್ರಾ ಯಾರ್ಯಾರು ಇದ್ದೀರಾ ನೋಡ್ಕೊಳ್ಳಿ. ನಾನು ಬಾಗಿಗೆ ಎಷ್ಟನೇ ಮಗಳು? ಇದೇನು ಫಸ್ಟ್. ಕರೆಕ್ಟ್ ಸದ್ವಿಕ್, ಕರೆಕ್ಟ್ ಸದ್ವಿಕ್. ಫಸ್ಟ್. ನಾನು ಚೂರು ಸ್ಲೋ ಮಾಡ್ತಿದ್ದೆ ಇಮಾನಿ, ಬೇಗ ಕೈ ಎತ್ತಬೇಕು. ನೆಕ್ಸ್ಟ್ ಇವಾಗ ರಾಘು ನನಗೆ ತಮ್ಮನ ಅಣ್ಣನ? ಇಮಾನಿ ತಮ್ಮ. ಸದ್ವಿಕ್ ಅಣ್ಣ. ಸದ್ವಿಕ್ ಕರೆಕ್ಟ್. ಅಮ್ಮ ನೀನ್ ಫಸ್ಟ್ ತಂದಲ್ಲಿ ಹೆಂಗಮ್ಮ? ಕರೆಕ್ಟ್. ಇಮಾನಿ ಇಸ್ ರೈಟ್. ನೆಕ್ಸ್ಟ್, ಮೈ ಫೇವ್ರೆಟ್ ಪ್ಲೇಸ್? ಇಂಗ್ಲೆಂಡ್ ಅಲ್ಲ, ಇಂಗ್ಲೆಂಡ್. ಕಾಶ್ಮೀರ್. ಓಕೆ, 1. ಓಕೆ, 1 more. ಮಧುಪುರ. ತಿರುಪತಿ. ಯಪ್ಪ, ನೋ. ಇದು ಇಂಟರ್ನ್ಯಾಷನಲ್ ಟ್ರಿಪ್ ಹೇಳಿ. ಇಂಟರ್ನ್ಯಾಷನಲ್ ಹೋಗಿದ್ದೆ, ಇಂಟರ್ನ್ಯಾಷನಲ್ ಹೋಗಿದ್ದೆ. ಕಾಶ್ಮೀರ್. ಓಕೆ, ಸದ್ವಿಕ ಒಂದು ಹೇಳಿದ್ದಾನೆ. ಪರವಾಗಿಲ್ಲ, ನಾನು ಸದ್ವಿಕ ನನಗೆ ಅರ್ಥ ಮಾಡ್ಕೊಂಡಿಲ್ಲ ಅನ್ಕೊಂಡೆ. ಓಹೋ, ಎಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ. ಸ್ವಿಟ್ಜರ್ಲ್ಯಾಂಡ್. ಇವೆಲ್ಲ ನಮ್ಗೇನು ಹೇಳಿಲ್ಲ. ಇವನಿಗೂ ಏನು ಹೇಳಿಲ್ಲ. ನಾನು ಟಿವಿಲಿ ಬಂದಾಗ ಆ ಥರ ಎಲ್ಲ ಹೇಳಿದಾಗ ಅವ್ನು ಕೇಳಿಸ್ಕೊಂಡಿದ್ದಾನೆ. ಇವಳು ನನ್ನ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ. ನನ್ನ ಪಕ್ಕ ಜಾಸ್ತಿ ಅಮ್ಮ ಏನು ನನ್ನ ಜೊತೆ ಇರಲ್ಲ. ಯಾವಾಗಿದ್ರು ಅವನ ಪಕ್ಕನೇ ಇರ್ತಾರೆ. ನೋ ಫ್ರೆಂಡ್ಸ್. ಒಂದಿನ ನೈಟ್ ನಿಮಗೆ ವಿಡಿಯೋ ಮಾಡ್ತಾರೆ. ನೆಕ್ಸ್ಟ್ ನೀನೇ ಹೇಳ್ತೀಯ ಚಿನ್ನು. ನೆಕ್ಸ್ಟ್ ಕ್ವೆಶ್ಚನ್ಗೆ. ನೆಕ್ಸ್ಟ್ ಕ್ವೆಶ್ಚನ್ ಫ್ರೆಂಡ್ಸ್, ಮೈ ಫೇವ್ರೆಟ್ ಹೀರೋ? ದರ್ಶನ್. ನೋ. ಆಕ್ಚುಲಿ ದರ್ಶನ್ ಇಷ್ಟ, ಬಟ್ ತುಂಬಾ ಇಷ್ಟ ಯಾರು? ಸೂರ್ಯ. ಎಸ್, ದರ್ಶನ್ ಇಷ್ಟ, ಬಟ್ ಸೂರ್ಯ ಅಂದ್ರೆ ತುಂಬಾ ಇಷ್ಟ. ಈ ಮನೆಗೆ 1 ಪಾಯಿಂಟ್. ನನಗೆ ಅವಳಿಗೆ ಇಬ್ರಿಗೂ 1 ಪಾಯಿಂಟ್ ಕೊಟ್ಬಿಡೋಣ. ಯಾಕಂದ್ರೆ ದರ್ಶನ್ ಇಷ್ಟ, ಸೂರ್ಯನೂ ಇಷ್ಟ. ನೆಕ್ಸ್ಟ್, ಮೈ ಫೇವ್ರೆಟ್ ಫುಡ್? ಬಿರಿಯಾನಿ. ಕರೆಕ್ಟ್ ಫ್ರೆಂಡ್ಸ್, ಕರೆಕ್ಟ್. ನನ್ನ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡವನೇ. ಓಕೆ, ನೆಕ್ಸ್ಟ್ ರೆಡಿ ಆಗಿರ್ಬೇಕು ಇಮಾನಿ. ನೀನು ಅವ್ನು ಗೆಲ್ಲಿ ಅಂತ ನೀನು ಸ್ಯಾಕ್ರಿಫೈಸ್ ಎಲ್ಲ ಮಾಡಬಾರ್ದು. ಓಕೆ, ನಮ್ದು ಅಟ್ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿರೋ ಮನೆ ನೇಮ್ ಏನು ಇಮಾನಿ? ಕವಿರಾಜ್.
ಎಸ್ ಸದ್ವಿಕಾ ಬೇಗ ಹೇಳಬೇಕು ಅಷ್ಟೇ ನಿಮ್ಗೆ ಗೊತ್ತು. ನೆಕ್ಸ್ಟ್ ನಮ್ಮದು ಕೊಳ್ಳೇಗಾಲದಲ್ಲಿ ಇರುವಂಥ ಮನೆ ನೇಮ್. ಹೇಳು. ಹಿಮಾನಿ. ಅದು ನೆಕ್ಸ್ಟ್ ಕೌಂಟ್ ಮಾಡೋಣ. ನೋಡಿ ಎಷ್ಟು ಹಿಂಸೆ ಕೊಡ್ತಾನೆ ಅಂದ್ರೆ ನೆಮ್ಮದಿ ಕೂತ್ಕೊಳ್ಳೋದೇ ಇಲ್ಲ ನೋಡಿ ಫ್ರೆಂಡ್ಸ್. ಓಕೆ ನೆಕ್ಸ್ಟ್ ನಮ್ಮ ಮದುವೆ ಆಗಿದ್ದು ಮಂತ್ ಯಾವುದು? ಮಂತ್ ಹೇಳಿ ಸಾಕು, ಡೇಟ್ ಎಲ್ಲ ಗೊತ್ತಾಗದ್ ಬೇಡ. ಮದುವೆ ಆಗಿದ್ದು ಮಂತ್. ಆಪ್ಷನ್ಸ್ ಎಲ್ಲ ಏನಿಲ್ಲ, ನೋ ಆಪ್ಷನ್ಸ್. ಆಕ್ಚುಲಿ ಒಂದು ಸೆಲೆಬ್ರೇಷನ್ನೇ ಮಾಡಿದ್ವಿ ನಾವು, ಗೊತ್ತಿರುತ್ತೆ ಮಾನಿಗೆ. ನಿಮ್ಮ ಅಪ್ಪನ ಬರ್ತಾನೆ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲಾ ಸೇರ್ಕೊಂಡು. ಭೂಮಿಕಾನು ಬಂದಿದ್ಲು. ಕ್ಲೂಸ್ ಕೊಡ್ತಾ ಇದ್ದೀನಿ. ನೋ, ಔಟ್ಸೈಡ್ ಹೋಗಿದ್ವಿ. ಎಲ್ಲರೂ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ. ಆ ಮಂತ್ ಅಂದ್ಬಿಟ್ಟೆ ಸೆಲೆಬ್ರೇಟ್ ಮಾಡಿದ್ವಿ. ಕೊಟ್ಮೇಲೆ ಹೇಳಿದ್ರೆ ನೋಡಿ. ಎಲ್ಲಾರು ಹೋಗಿದೀವಿ ಹಂಗಂದ್ರೆ ಭೂಮಿಕಾ ಬಂದಿದ್ಲು. ಎಲ್ಲರೂ ಹೋಗಿದ್ವಿ ರೆಸಾರ್ಟ್. ಅವನಿಗೆ ಜಾಸ್ತಿ ಕೌಂಟ್ ಮಾಡ್ಕೊಳ್ಳಾಗಿದೆ, ಯಾರು ವಿನ್ ಆಗಿದ್ದಾರೆ ಅನ್ನೋದೇ ಅವ್ನಿಗೆ ಕ್ಯೂರಿಯಾಸಿಟಿ ಆಗೋಗಿದೆ. ನಾನು ಹೇಳೋವರೆಗೂ ನೀನ್ ಕೌಂಟ್ ಎಲ್ಲ ಮಾಡಂಗಿಲ್ಲ, ಇದೆಲ್ಲ ಅಷ್ಟೇ. ಆಮೇಲೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್. ಸದ್ವಿಕಾ ನನಗೆ ಹಿಂಸೆ ಕೊಡ್ತಾನೆ ಗೈಸ್. ನೆಕ್ಸ್ಟ್ ಕ್ವೆಶನ್ ಕೇಳೋಣ. ನನ್ನ ಹತ್ರ ಜಾಸ್ತಿ ಡ್ರೆಸ್ಸಸ್ ಇದೆಯಾ ಸ್ಯಾರೀಸ್ ಇದೆಯಾ? ಸದ್ವಿಕ್. ನೋ. ಡ್ರೆಸ್ಸಸ್. ಅಂದ್ರೆ ಇಮಾನಿ ರಾಂಗ್. ಇಮಾನಿದೇನು ಪಾಯಿಂಟ್ ಇಲ್ಲ, ಸದ್ವಿಕ್ಕು 0. ಈಗ ಮೋಸ್ಟ್ ಕ್ವೆಶನ್ ಇದು. ನಾನು ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ದೀನಿ. ನಾನು ಆಲ್ಮೋಸ್ಟ್ 3-4 ಮಂತ್ಸಿಂದ ನಾನು ವೆಯ್ಟ್ ಲಾಸ್ ಜರ್ನಿಲಿ ಇದ್ದೀನಿ. ನಾನು ಎಷ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ? ಸದ್ವಿಕ್ ಅಲ್ಲ, ಇಮಾನಿ. ಅವಳು ಹಿಂಗೆ ಅನ್ಕೊಂಡಿದ್ಲು. ಇಮಾನಿ ಏನದು 10. ನಿಂದು 8 ಆಕ್ಚುಲಿ 10 kg ನಾನು ಲಾಸ್ ಮಾಡಿದ್ದೀನಿ. 4 ಮಂತ್ಸಲ್ಲಿ ನಾನು 10 kg ಲಾಸ್ ಮಾಡಿದ್ದೀನಿ. ಸೊ ಇಮಾನಿಗೆ ಗೊತ್ತು, ನಾನು ಹೇಳ್ತಾ ಇರ್ತೀನಿ ಅವಾಗ ಇಷ್ಟು ಲಾಸ್ ಮಾಡಿದೆ ಅಂತ. ಸೊ ಇಮಾನಿಗೆ ಗೊತ್ತಿತ್ತು. ಇಮಾನಿಗೆ 1. ಆದರೂ ಸದ್ವಿಕನೇ ಫಸ್ಟ್ ಎತ್ತಿದ್ರು ಒಂದು ರಾಂಗ್ ಆನ್ಸರ್. ನನಗೆ ನೆಕ್ಸ್ಟ್ ಕ್ವೆಶನ್. ಬಿ ರೆಡಿ ಇಮಾನಿ, ಗೆಟ್ ರೆಡಿ. ನನಗೆ ತುಂಬ ಇಷ್ಟ ವೆಜ್ಜಾ ನಾನ್ ವೆಜ್ಜಾ? ಸದ್ವಿಕ್. ನಾನ್ ವೆಜ್. ಅದು ಗೊತ್ತಿಲ್ಲ ಬಿಡು. ಓಕೆ ನೆಕ್ಸ್ಟ್. ಮೈ ಫೇವ್ರೆಟ್ ಫ್ಲೇವರ್ ಐಸ್ ಕ್ರೀಮ್? ಬಟರ್ ಸ್ಕಾಚ್. ಕರೆಕ್ಟ್. ನಾನು ಫಸ್ಟ್ ನನಗೆ ಪಾಯಿಂಟ್ ಬರಬೇಕು. ನಾನು ತುಂಬಾ ಜಾಸ್ತಿ. ನೆಕ್ಸ್ಟ್ ಕ್ವೆಶನ್. ಸದ್ವಿಕ್, ವಾಟ್ ಇಸ್ ದಿಸ್? ಇಲ್ಲಿ ನೋಡಿ ಗೈಸ್, ಒಂದ್ ಕಡೆ ಒಂದ್ ನಿಮಿಷ ಕುತ್ಕೊಳ್ಳೋದ. ಈಗ ಕೂರ್ಸ್ಕೊಂಡಿರೋದೇ ನಾನು ತುಂಬಾ ನನಗೆ ಗ್ರೇಟ್ ಅನ್ಸ್ಬಿಟ್ಟಿದೆ ನನಗೆ. ಪ್ಲೀಸ್ ನೋಡಿ, ಇದೊಂದು ಕೆಲಸ, ಇದೊಂದು ಅಲ್ಲಿ ಕತ್ತು ಇಲ್ಲ ಅಂದ್ರೆ ಕೈ. ಸುಮ್ಮನೆ ಸದ್ವಿಕ್. ನೆಕ್ಸ್ಟ್ ಕ್ವೆಶನ್. ನಾನು ಜಾಸ್ತಿ ಇಷ್ಟಪಟ್ಟು ಕುಡಿಯೋದು ಕಾಫಿನ ಟೀನಾ? ಸದ್ವಿಕ್. ಕಾಫಿ. ಕರೆಕ್ಟ್. ಇಮಾನಿಗೆ ಆನ್ಸರ್ಸ್ ಗೊತ್ತು, ಬಟ್ ಅವಳು ಕೈ ಲಿಫ್ಟ್ ಮಾಡೋದ್ರಲ್ಲಿ ಅವ್ನು ಬೇಗ ಎತ್ತಾ ಇದ್ದಾನೆ. ನೆಕ್ಸ್ಟ್ ಕ್ವೆಶನ್. ಮೈ ಫೇವ್ರೆಟ್ ಫ್ಲವರ್? ಸದ್ವಿಕ್. ನಾನು ಇಮಾನಿ. ರೋಸ್. ನೋ. ಕಾಲಿಫ್ಲವರ್. ಮುಡ್ಕೊಳಕ್ ನಾನು ಇಷ್ಟಪಡೋದು, ತಿನ್ನಕ್ಕೆಲ್ಲ. ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಇಮಾನಿ. ಮಲ್ಲಿಗೆ. ಎಸ್. ನಾನು ಮಲ್ಲಿಗೆ ಕೊಟ್ಟನೆ. ಕಾಲಿಫ್ಲವರ್ ತಿನ್ನಕ್ಕೆ ಅನ್ಕೊಂಡ್ಬಿಟ್ಟಿದ್ದಾನೆ. ಬ್ರೋಕಾಲಿ, ಕಾಲಿಫ್ಲವರ್ ಎಲ್ಲ.
ಆಯ್ತು ನೀನೇ ವಿನ್ ಆಗಿರುತ್ತೇನೋ. ಬಾ ನೀನೇ ವಿನ್ ಆಗಿರೋದು. ನೋಡಿ ಫ್ರೆಂಡ್ಸ್ ಅಳ್ತಾ ಇದ್ದಾನೆ, ಗಿಫ್ಟ್ ಬಂದಿಲ್ಲ ಅಂತ. ಬನ್ನಿ ಕೌಂಟ್ ಮಾಡೋಣ. ಸದ್ವಿಕ್ 1 2 3 4 5 6 7 8 9 ಔಟ್ ಆಫ್ 29 ಗೆದ್ದಿದ್ದಾರೆ. ಇಮಾನಿ 1 2 3 4 5 6 7 8 9 10 ಲೈಕ್. ಇಮಾನಿ 11, ಸದ್ವಿಕ್ 9. ಓಕೆ, ಸೊ ಈಗ ಮತ್ತೆ ಇನ್ನೊಂದು 2-3 ಕ್ವಶನ್ಸ್ ಕೇಳ್ತೀನಿ, ಮತ್ತೆ ಯಾರು ವಿನ್ ಆಗ್ತಾರೆ ನೋಡೋಣ. ಓಕೆ ಗಳಬಾರ್ದು, ಎಲ್ಲ ಸ್ಪೋರ್ಟಿವ್ ಆಗಿ ತಗೋಬೇಕು. ಅಷ್ಟೇ ಮುಗೀತಪ್ಪ 20 ಮಾತ್ರ. ನೆಕ್ಸ್ಟ್ ಕ್ವೆಶನ್, ನನಗೆ ಫೇವ್ರೆಟ್ ಯಾರು ಅಂತ, ನನ್ನ ಫೇವ್ರೆಟ್ ಪರ್ಸನ್ ಯಾರು ಅಂತ. ಪಪ್ಪ. ನೋ. ಸದ್ವಿಕ್. ನೋ. ಇಮಾನಿ. ನೋ. ಅವ್ವ. ಬಾಗಿ. ನೋ. ಡ್ಯಾಡಿ. ನೋ. ನನಗೆ ಸದ್ವಿಕ್ ಇಮಾನಿ ಇಬ್ರು ಇಷ್ಟ. ಒಂದೊಂದು ಪಾಯಿಂಟ್. ಗೈಸ್ ನೋಡಿದ್ರಲ್ಲ, ಇಷ್ಟೊತ್ತು ನನ್ನ ಮಗನ ಸಮಾಧಾನ ಮಾಡ್ತಾ ಇದ್ವಿ ಇಷ್ಟು ತನಕ. ಆಕ್ಚುಲಿ ಫಸ್ಟ್ ಗೆದ್ದಿದ್ದು ಇಮಾನಿ, ಸೆಕೆಂಡ್ ಗೆದ್ದಿರೋದು ಸದ್ವಿಕ್. ಸೊ ಸೆಕೆಂಡ್ ಗೆದ್ದಿರೋರ್ಗು ಏನಾದರೂ ಒಂದು ಗಿಫ್ಟ್ ಇದೆ, ಬೇಜಾರು ಮಾಡ್ಕೊಬೇಡ ಸದ್ವಿಕ್, ಏನಾದರೂ ಗಿಫ್ಟ್ ಇದೆ. ಏನು ಗಿಫ್ಟ್ ಬೇಕು? ಈಗ ಫಸ್ಟ್ ಇಮಾನಿ ಗೆದ್ದಿರೋದ್ರಿಂದ ಆ್ಯಕ್ಚುಲಿ ನಾನು ಸದ್ವಿಕಾ ವಿನ್ ಆಗ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಕೆಲವೊಂದು ಇಮಾನಿಗೆ ಗೊತ್ತು, ಸದ್ವಿಕಾ ಸ್ಲೋ ಕೈ ಎತ್ತಿರೋದಾಗಿರ್ಬೋದು, ಇಲ್ಲ ಇಮಾನಿ ಸ್ಲೋ ಕೈ ಎತ್ತಿರ್ಬೋದು. ಸೊ ಎಲ್ಲ ಡಿಫ್ರೆನ್ಸ್ ಆಗಿರುತ್ತೆ. ಇಟ್ಸ್ ಓಕೆ. ಇವಾಗ ಇಮಾನಿ ಫಸ್ಟ್ ಗೆದ್ದಿರೋದ್ರಿಂದ ಅವಳಿಗೆ ಏನು ಬೇಕು ಅಂತ ಕೇಳೋಣ. ಏನು ಬೇಕು ಇಮಾನಿ? ನನಗೆ ಕಮಾನ್ ನನಗೆ ವಾಚಸ್ ಬೇಕು. ವಾಚಸ್, ನಾಟ್ ವಾಚ್, ವಾಚಸ್. ಹೌ ಮಚ್? ಲೈಕ್ 5. ಓ, ನನಗೆ ಸ್ಮಾರ್ಟ್ ವಾಚ್ ತರ ಬೇಡ, ನಮಗೆ ಸ್ಕೂಲ್ಗೆ ಹೋಗೋ ತರ ವಾಚಸ್ ಬೇಕು. ಯಾಕಂದ್ರೆ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಹಾಕ್ಸ್ಕೊ ಬರ್ತಾರೆ. ಅವಳಿಗೆ ಒಂದು ವಾಚ್ ಕೊಡಿಸ್ತೀನಿ. ಓಕೆ, ಅವಳು ವಾಚ್ ಕೇಳಿದಾಳೆ. ನಾನು ಚೆನ್ನಾಗಿರೋದು, ನನ್ನ ಫೇವ್ರೆಟ್ ಕಲರ್ ಪರ್ಪಲ್. ಓಕೆ, ನೋಡೋಣ. ನಾನು ಸರ್ಚ್ ಮಾಡ್ತೀನಿ, ನೋಡ್ತೀನಿ. ಅವಳಿಗೆ ಕೊಡಿಸ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ನನ್ನ ಮಗ ಸೆಕೆಂಡ್ ವಿನ್ ಆಗಿದ್ದಾನೆ. ಏನು ಬೇಕು ಕೇಳೋಣ? 100 ರೂಪೀಸ್. ನೋ, ಗಿಫ್ಟ್ ಕೇಳಬೇಕು, ದುಡ್ಡೆಲ್ಲ ಕೇಳದ. ಗಿಫ್ಟ್ ಕೇಳು. ನನಗೆ ಡ್ರಾಯಿಂಗ್ ಬುಕ್ ಬೇಕು. ಡ್ರಾಯಿಂಗ್ ಬುಕ್. ಗೈಸ್ ವಿಲ್ ಕೀಪ್ ಇಟ್ ಫಾರ್ ಎವರ್, ಫುಲ್ ಎವರ್ ವರ್ಗು. ಅವನು ಎಷ್ಟು ನೀಟಾಗಿ ಇಟ್ಕೋತಾನೆ ಅಂದ್ರೆ. ಶಾರ್ಟ್ ಬಂದ್ಬೇಕಾ? ಆಕ್ಚುಲಿ ಅವ್ನು ಏನಾರ ತಂದ್ಕೊಟ್ರೆ ತುಂಬಾ ನೀಟಾಗಿ ನೋಡ್ಕೊತಾನೆ ಫ್ರೆಂಡ್ಸ್. ಇಲ್ಲಾಂದ್ರೆ ನೀವು ನೆಕ್ಸ್ಟ್ ಇಯರ್ ಬಂದು ಕೇಳಿದ್ರು ಅದು ಹಂಗೆ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಬಂದು ಕೇಳಿದ್ರೇನೆ ಅದಿರಲ್ಲ. ನೆಕ್ಸ್ಟ್ ವರ್ಷ ಬಂದು ಕೇಳಿದ್ರೆ ಇರುತ್ತೆ, ನೆಕ್ಸ್ಟ್ ಡೇ ಬಂದು ಕೇಳಿದ್ರೇನೆ ಅದಿರಲ್ಲ. ಸೊ ಆಯ್ತು ಮಗನೇ, ಕೊಡಿಸ್ತೀನಿ. ಅವ್ನಿಗೆ ಸೆಕೆಂಡ್ ಬಂದಿರೋದ್ರಿಂದ, ಅವ್ನು ನನ್ನ ತುಂಬಾ ಅರ್ಥ ಮಾಡ್ಕೊಂಡಿರೋದ್ರಿಂದ, ನನ್ನ ಫೇವ್ರೆಟ್ ಕಲರ್ ಎಲ್ಲ ಗೊತ್ತು ನನ್ನ ಮಗನಿಗೆ. ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಸೊ ಐ ಥಿಂಕ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್. ಕವಿರಾಜ್ ಆಚಾ ಬ್ಲಾಗ್ಸ್. ಬಾಯ್.